ಒಬ್ಬ ಬ್ರಾಹ್ಮಭಕ್ತ ಜಡ್ಜಿಗೆ ಅವರು ಹೇಳುವುದನ್ನು ಸುಮ್ಮನೆ ಏಕೆ ಒಪ್ಪಿಕೊಂಡು ಬಿಡಬಾರದು? ಶ್ರೀರಾಮಕೃಷ್ಣರು ಆ ಬ್ರಾಹ್ಮಭಕ್ತನಿಗೆ, ನೀನು ಎಂಥ ಮನುಷ್ಯ, ಹೇಳಿದ್ದರಲ್ಲಿ ವಿಶ್ವಾಸವಿಲ್ಲದೆ ಬರಿದೇ ಒಪ್ಪಿಕೊಳ್ಳುವುದು ಕಪಟಾಚರಣೆ, ನೀನು ಖೋಟಾ ನಾಣ್ಯ ಅಂತ ಕಾಣುತ್ತೆ. ಆ ಬ್ರಾಹ್ಮಭಕ್ತ ಬಹಳವಾಗಿ ಲಜ್ಜೆಗೊಂಡ. ಸಬ್ ಜಡ್ಜಿ, ಮಹಾಶಯರೇ, ಸಂಸಾರವನ್ನು ನಾವು ತ್ಯಜಿಸಿ ಬಿಡಬೇಕೇನು? ಶ್ರೀರಾಮಕೃಷ್ಣರು, ಇಲ್ಲ, ಬೇಕಾಗಿಲ್ಲ, ನೀವೇಕೆ ತ್ಯಜಿಸಲು ಹೋಗಬೇಕು? ಸಂಸಾರದಲ್ಲಿ ಇದ್ದರೂ ಆತ ದೊರೆಯಬಹುದು. ಆದರೆ ಮೊದಲು ಕೆಲವು ಕಾಲ ನಿರ್ಜನ ಪ್ರದೇಶದಲ್ಲಿ ಇರಬೇಕು. ನಿರ್ಜನ ಪ್ರದೇಶದಲ್ಲಿದ್ದು ಸಾಧನೆ ಮಾಡಬೇಕು. ಮನೆಯ ಹತ್ತಿರ ಅಂತಹ ಒಂದು ಸ್ಥಳವನ್ನು ಮಾಡಿಕೊಳ್ಳಬೇಕು. ಅಲ್ಲಿಂದ ಬಂದು ಊಟ ಮಾಡಿ ಮತ್ತೆ ಹಿಂದಿರುಗಿ ಅಲ್ಲಿಗೆ ಹೋಗುವಂತಿರಬೇಕು. ಕೇಶವಸೇನ, ಪ್ರತಾಪ ಇವರೇ ಮೊದಲಾದವರು ನನಗೆ, ಮಹಾಶಯರೇ, ನಮ್ಮದು ಜನಕರಾಜನ ಆದರ್ಶ ಅಂತ ಹೇಳಿದರು. ನಾನು ಹೇಳಿದೆ, ಬರೀ ಮಾತುಗಳಿಂದಲೇ ಜನಕನಾಗುವುದಕ್ಕೆ ಸಾಧ್ಯವಿಲ್ಲ. ಆತ ತಲೆ ಕೆಳಗಾಗಿ ನಿಂತು ಮೊದಲು ನಿರ್ಜನ ಪ್ರದೇಶದಲ್ಲಿ ಎಷ್ಟೊಂದು ತಪಸ್ಸು ಮಾಡಿದ್ದ. ನೀವು ಮೊದಲು ಒಂದು ಸ್ವಲ್ಪ ಏನಾದರೂ ಮಾಡಿ, ಆಗ ತಾನೇ ಜನಕರಾಜರಾಗುತ್ತೀರಿ ಎಂದು. ಅವನು ಬಹು ಬೇಗ ಇಂಗ್ಲೀಷನ್ನು ಬರೆಯಬಲ್ಲ. ಹಾಗೆ ಪ್ರಾರಂಭದಲ್ಲಿ ಬರೆಯುವುದಕ್ಕೆ ಆಗುತ್ತಿತ್ತೇ. ಆತ ಒಬ್ಬ ಬಡ ಹುಡುಗ. ಹಿಂದೆ ಒಬ್ಬರ ಮನೆಯಲ್ಲಿದ್ದುಕೊಂಡು ಅಡಿಗೆ ಮಾಡಿ ಹಾಕುತ್ತಿದ್ದ. ಒಂದೆರಡು ತುತ್ತನ್ನು ತಾನು ತಿನ್ನುತ್ತಿದ್ದ. ಬಹಳ ಕಷ್ಟಪಟ್ಟು ಓದು ಬರಹ ಕಲಿತ. ಅದಕ್ಕಾಗಿಯೇ ಈಗ ಅಷ್ಟು ಬೇಗ ಬರೆಯಬಲ್ಲ. ನಾನು ಕೇಶವಸೇನನಿಗೆ ಮತ್ತೂ ಹೇಳಿದೆ, ನಿರ್ಜನ ಪ್ರದೇಶಕ್ಕೆ ಹೋಗಿ ಇರದೇ ಇದ್ದರೆ ಬಲವಾದ ರೋಗ ಹೇಗೆ ತಾನೇ ಬಿಟ್ಟು ತೊಲಗೀತು ಅಂತ. ರೋಗವೋ ವಿಷಮಶೀತ ಜ್ವರ. ಸಾಲದುದಕ್ಕೆ ಯಾವ ಕೊಠಡಿಯಲ್ಲಿ ವಿಷಮಶೀತ ಜ್ವರದ ರೋಗಿ ಮಲಗಿರುವನೋ ಅದೇ ಕೊಠಡಿಯಲ್ಲಿ ಇವೆ ಉಪ್ಪಿನಕಾಯಿ, ಹುಣಸೆಹಣ್ಣು, ನೀರಿನ ಕೊಡಗಳು. ಆತನನ್ನು ರೋಗ ಹೇಗೆ ತಾನೇ ಬಿಟ್ಟು ತೊಲಗೀತು? ಉಪ್ಪಿನಕಾಯಿ, ಹುಣಸೆಹಣ್ಣು. ಇಲ್ಲಿ ನೋಡು, ಅನ್ನುತ್ತಲೇ ನನ್ನ ಬಾಯಲ್ಲಿ ನೀರು ಬಂದು ಬಿಟ್ಟಿದೆ. ಎಲ್ಲರೂ ನಗುತ್ತಾರೆ. ಎದುರಿಗಿದ್ದರೆ ಏನು ನಡೆಯುತ್ತದೆ ಎಂಬುದು ನಿಮಗೆಲ್ಲ ಗೊತ್ತೇ ಇದೆ. ಹೆಂಗಸು ಗಂಡಸಿಗೆ ಉಪ್ಪಿನಕಾಯಿ ಮತ್ತು ಹುಣಸೆಹಣ್ಣು, ಭೋಗವಾಸನೆಯೇ ನೀರಿನ ಕೊಡ. ವಿಷಯ ತೃಷ್ಣೆಗೆ ಕೊನೆಯೆಂಬುದೇ ಇಲ್ಲ. ಜೊತೆಗೆ ವಿಷಯ ವಸ್ತುಗಳು ರೋಗಿಯ ಕೊಠಡಿಯಲ್ಲಿ ಇವೆ. ಪರಿಸ್ಥಿತಿ ಹೀಗಿದ್ದರೆ ಏನು ವಿಷಮಶೀತ ಜ್ವರ ಬಿಟ್ಟು ಹೋಗುವುದೇ? ಎಲ್ಲಿ ಉಪ್ಪಿನಕಾಯಿಯಾಗಲಿ, ಹುಣಸೆಹಣ್ಣು ಆಗಲಿ, ನೀರಿನ ಕೊಡಗಳೇ ಆಗಲಿ ಇಲ್ಲವೋ ಅಲ್ಲಿ ಆತನನ್ನು ಕೆಲವು ದಿವಸಗಳ ಮಟ್ಟಿಗೆ ಇಟ್ಟಿರಬೇಕು. ಅನಂತರ ಆತ ರೋಗದಿಂದ ಪಾರಾಗಿ ಅದೇ ಕೊಠಡಿಗೆ ಬಂದು ಇದ್ದರೂ ಭಯವೇನಿಲ್ಲ. ಆತನ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ ಸಂಸಾರದಲ್ಲಿ ಬಂದು ಇದ್ದರೂ ಕಾಮಕಾಂಚನ ಆತನಿಗೆ ಏನನ್ನೂ ಮಾಡಲಾರವು. ಆಗ ಆತ ಜನಕರಾಜನಂತೆ ನಿರ್ಲಿಪ್ತನಾಗಿ ಇರಬಲ್ಲ. ಆದರೆ ಪ್ರಥಮದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅತ್ಯಂತ ನಿರ್ಜನ ಪ್ರದೇಶದಲ್ಲಿ ಇದ್ದು ಸಾಧನೆ ಮಾಡಬೇಕು. ಅಶ್ವತ್ಥ ವೃಕ್ಷ ಇನ್ನೂ ಸಸಿಯಾಗಿರುವಾಗ ಆಡು, ದನಕರುಗಳು ಅದನ್ನು ತಿಂದು ನಾಶ ಮಾಡದೇ ಇರಲಿ ಎಂದು ಅದರ ಸುತ್ತಲೂ ಬೇಲಿ ಹಾಕುತ್ತಾರೆ. ಆದರೆ ಬುಡ ದಪ್ಪವಾಯಿತೆಂದರೆ ಬೇಲಿಯ ಅವಶ್ಯಕತೆ ಏನಿರದು. ಆಗ ತೆಗೆದುಕೊಂಡು ಹೋಗಿ ಆನೆಯನ್ನು ಕಟ್ಟಿದರೂ ಅದಕ್ಕೆ ಏನೂ ಆಗದು. ನಿರ್ಜನ ಪ್ರದೇಶದಲ್ಲಿ ಸಾಧನೆ ಮಾಡಿ ಭಗವಂತನ ಪಾದಪದ್ಮಗಳನ್ನು ಭಕ್ತಿಯಿಂದ ಪೂಜಿಸಿ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ಮನೆಗೆ ಹೋಗಿ ಸಂಸಾರದಲ್ಲಿ ಇದ್ದರೆ ಕಾಮಕಾಂಚನ ನಿನ್ನನ್ನು ಏನೂ ಮಾಡಲಾರವು. ಅಲುಗಾಡದ ಸ್ಥಳದಲ್ಲಿ ಹಾಲಿಗೆ ಹೆಪ್ಪು ಹಾಕಿ ಇಟ್ಟು ಅನಂತರ ಬೆಣ್ಣೆ ತೆಗೆಯಬೇಕು. ಮನಸ್ಸೆಂಬ ಹಾಲಿನಿಂದ ಜ್ಞಾನ, ಭಕ್ತಿ ಎಂಬ ಬೆಣ್ಣೆಯನ್ನು ಒಮ್ಮೆ ತೆಗೆದು ಬಿಟ್ಟದ್ದೇ ಆದರೆ ಅದನ್ನು ಸಂಸಾರವೆಂಬ ನೀರಿನಲ್ಲಿ ಇಟ್ಟರೂ ನಿರ್ಲಿಪ್ತವಾಗಿ ಮೇಲೆ ತೇಲುತ್ತದೆ. ಆದರೆ ಮನಸ್ಸನ್ನು ಅದರ ಅಪಕ್ವ ಸ್ಥಿತಿಯಲ್ಲಿ, ಹಾಲಿನ ಸ್ಥಿತಿಯಲ್ಲಿ ಸಂಸಾರವೆಂಬ ನೀರಿನ ಮೇಲೆ ಇಡು. ಆಗ ಹಾಲು, ನೀರು ಎರಡೂ ಬೆರೆತುಕೊಂಡು ಬಿಡುತ್ತದೆ. ಬಳಿಕ ಮನಸ್ಸು ನಿರ್ಲಿಪ್ತವಾಗಿ ತೇಲಲಾರದು.
ಸಂಸಾರದಲ್ಲಿ ಇದ್ದು ಭಗವಂತನ ಸಾಕ್ಷಾತ್ಕಾರ ಪಡೆಯಬೇಕಾದರೆ ಒಂದು ಕೈಯಿಂದ ಭಗವಂತನ ಪಾದಪದ್ಮಗಳನ್ನು ಹಿಡಿದುಕೊಂಡಿರಬೇಕು, ಇನ್ನೊಂದು ಕೈಯಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಿರಬೇಕು. ಯಾವಾಗ ಕೆಲಸ ಕಾರ್ಯಗಳಿಂದ ಬಿಡುಗಡೆ ಹೊಂದುವೆಯೋ ಆಗ ಎರಡೂ ಕೈಗಳಿಂದ ಭಗವಂತನ ಪಾದಪದ್ಮಗಳನ್ನು ಹಿಡಿದುಕೊಳ್ಳಬೇಕು. ನಿರ್ಜನ ಪ್ರದೇಶದಲ್ಲಿ ವಾಸ ಮಾಡಬೇಕು. ಕೇವಲ ಆತನ ಚಿಂತನೆ ಮತ್ತು ಸೇವೆಯಲ್ಲಿಯೇ ನಿರತವಾಗಿರಬೇಕು. ಸಬ್ಜಡ್ಜಿ ಆನಂದದಿಂದ: ಮಹಾಶಯರೇ, ತಾವು ಹೇಳಿದ್ದೆಲ್ಲ ಬಹಳ ಅಮೂಲ್ಯ ವಿಷಯಗಳು. ನಿರ್ಜನ ಪ್ರದೇಶದಲ್ಲಿ ಸಾಧನೆಯೇನೋ ಅವಶ್ಯಕ. ಇದನ್ನೇ ನಾವು ಮರೆತು ಬಿಡುತ್ತಿರೋದು. ಒಂದೇ ಸಲ ಜನಕರಾಜನಾಗಿ ಬಿಟ್ಟಿದ್ದೇವೆ ಎಂದು ಭಾವಿಸುತ್ತೇವೆ. ಶ್ರೀರಾಮಕೃಷ್ಣರು ಮತ್ತು ಎಲ್ಲರೂ ನಗುತ್ತಾರೆ. ಸಂಸಾರವನ್ನು ತ್ಯಜಿಸುವ ಅವಶ್ಯಕತೆ ಏನಿಲ್ಲ, ಮನೆಯಲ್ಲಿ ಇದ್ದುಕೊಂಡೇ ಭಗವಂತನನ್ನು ಪಡೆಯಬಹುದು ಎಂಬುದನ್ನು ಕೇಳಿಯೇ ನನಗೆ ಶಾಂತಿ ಮತ್ತು ಆನಂದ ದೊರೆತು ಬಿಟ್ಟಿದೆ. ಶ್ರೀರಾಮಕೃಷ್ಣರು: ನೀವು ಏಕೆ ತ್ಯಾಗ ಮಾಡಬೇಕು? ಯುದ್ಧವನ್ನಂತೂ ಮಾಡಬೇಕಾಗಿಯೇ ಇರುವುದರಿಂದ ಕೋಟೆಯೊಳಗಿನಿಂದಲೇ ಯುದ್ಧ ಮಾಡುವುದು ಮೇಲು. ಇಂದ್ರಿಯಗಳೊಡನೆ ಯುದ್ಧ, ಹಸಿವು, ತೃಷೆ ಇವುಗಳೆಲ್ಲರೊಡನೆಯೂ ಯುದ್ಧ ಮಾಡಬೇಕಾಗಿ ಇದೆ. ಈ ಯುದ್ಧವನ್ನು ಸಂಸಾರದಲ್ಲಿದ್ದು ಮಾಡುವುದೇ ಮೇಲು. ಜೊತೆಗೆ ಕಲಿಯುಗದಲ್ಲಿ ಪ್ರಾಣ ಅನ್ನದ ಮೇಲೆ ನಿಂತಿದೆ. ತಿನ್ನಲು ಏನೂ ದೊರೆಯದೆ ಹೋಗಬಹುದು. ಆಗ ದೇವರು ಮುಂತಾದವೆಲ್ಲ ದೂರ ಸರಿಯಬೇಕಾಗುತ್ತದೆ. ಒಬ್ಬ ತನ್ನ ಹೆಂಡತಿಗೆ ನಾನು ಸಂಸಾರ ಬಿಟ್ಟು ಹೊರಟೆ ಎಂದು ಹೇಳಿದ. ಹೆಂಡತಿ ಸ್ವಲ್ಪ ಬುದ್ಧಿವಂತೆ. ಆಕೆ ಹೇಳಿದಳು, ನೀವು ಸುಮ್ಮನೆ ಏಕೆ ಅಲ್ಲಿ ಇಲ್ಲಿ ಅಲೆಯಲು ಹೋಗಬೇಕು? ನೀವು ಹೊಟ್ಟೆ ಹೊರೆದುಕೊಳ್ಳಲು ಒಂದು 10 ಮನೆಗೆ ಭಿಕ್ಷೆಗಾಗಿ ಅಲೆಯಬೇಕಾದರೆ ಹೋಗಿ. ಆದರೆ ಹಾಗೆ ಅಲೆಯುವುದಕ್ಕಿಂತ ಈ ಒಂದು ಮನೆಯದೇ ಒಳ್ಳೆಯದು. ನೀವು ಏಕೆ ತ್ಯಾಗ ಮಾಡಬೇಕು? ಮನೆಯಲ್ಲಿ ಅನುಕೂಲ ಜಾಸ್ತಿ. ಆಹಾರಕ್ಕಾಗಿ ಯೋಚಿಸಬೇಕಾಗಿಲ್ಲ. ಸ್ವಪತ್ನಿಯೊಡನೆ ಸಹವಾಸ ಮಾಡೋದು ದೋಷವಾದದ್ದೇನಲ್ಲ. ಶರೀರಕ್ಕೆ ಬೇಕಾದ ಅನುಕೂಲತೆಗಳೆಲ್ಲ ಕೈಯ ಹತ್ತಿರವೇ ಇರುತ್ತದೆ. ರೋಗಗ್ರಸ್ತನಾದರೆ ಸೇವೆ ಮಾಡಲು ಜನ ಬಳಿಯಲ್ಲಿ ಇರುತ್ತಾರೆ. ಜನಕ, ವ್ಯಾಸ, ವಸಿಷ್ಠ ಜ್ಞಾನ ಪಡೆದು ಸಂಸಾರದಲ್ಲಿದ್ದರು. ಇವರು 2 ಕತ್ತಿಗಳನ್ನು ತಿರುಗಿಸುತ್ತಿದ್ದರು. ಒಂದು ಜ್ಞಾನದ್ದು, ಇನ್ನೊಂದು ಕರ್ಮದ್ದು. ಸಬ್ ಜಡ್ಜಿ: ಮಹಾಶಯರೇ, ಜ್ಞಾನೋದಯವಾಗಿದೆ ಎಂಬುದನ್ನು ಅರಿಯುವುದೆಂತು? ಶ್ರೀರಾಮಕೃಷ್ಣರು: ಜ್ಞಾನೋದಯವಾದರೆ ಆತ ದೂರದಲ್ಲಿದ್ದಾನೆ ಎಂಬುದಾಗಿ ಅನಿಸೋದಿಲ್ಲ. ಆಗ ಅವನು ಅವನಾಗಿ ತೋರೋದಿಲ್ಲ, ಇವನಾಗಿ ಬಿಡುತ್ತಾನೆ. ಆಗ ಅವನನ್ನು ಹೃದಯ ಮಧ್ಯದಲ್ಲಿ ನೋಡಬಹುದು. ಆತ ಎಲ್ಲರ ಆಂತರ್ಯದಲ್ಲಿಯೂ ಇದ್ದಾನೆ. ಅರಸಿದವರಿಗೆ ದೊರೆತು ಬಿಡುತ್ತಾನೆ. ಸಬ್ ಜಡ್ಜಿ: ನಾನು ಒಬ್ಬ ಪಾಪಿ. ನನ್ನ ಆಂತರ್ಯದಲ್ಲಿ ಆತ ಇದ್ದಾನೆ ಎಂದು ಹೇಗೆ ತಾನೇ ತಿಳಿಯಲಿ? ಶ್ರೀರಾಮಕೃಷ್ಣರು: ಯಾವಾಗ ನೋಡಿದರೂ ನೀವು ಪಾಪ ಪಾಪ ಅಂತಲೇ ಇರುತ್ತೀರಿ. ಕ್ರೈಸ್ತರು ಹೀಗೆಯೇ ಹೇಳುತ್ತಾರೆ ಅಲ್ಲವೇ? ಒಬ್ಬ ನನಗೆ ಒಂದು ಬೈಬಲ್ ತಂದುಕೊಟ್ಟ. ಒಂದು ಸ್ವಲ್ಪ ಓದಿಸಿ ಕೇಳಿದೆ. ಅದರಲ್ಲಿ ಕೇವಲ ಇದೊಂದೇ ಮಾತು: ಪಾಪ ಪಾಪ. ನಾನು ಆತನ ಹೆಸರನ್ನು ಜಪಿಸಿದ್ದೇನೆ. ಹರನ, ಹರಿಯ ಅಥವಾ ರಾಮನ ಹೆಸರನ್ನು ಜಪಿಸಿದ್ದೇನೆ. ನನ್ನಲ್ಲಿ ಹೇಗೆ ತಾನೇ ಪಾಪ ಇರಬಲ್ಲದು? ಇಂಥ ವಿಶ್ವಾಸ ಬೇಕು. ಸಬ್ ಜಡ್ಜಿ: ಮಹಾಶಯರೇ, ಅಂಥ ವಿಶ್ವಾಸವನ್ನು ಪಡೆಯುವುದು ಹೇಗೆ? ಶ್ರೀರಾಮಕೃಷ್ಣರು: ಆತನಲ್ಲಿ ಅನುರಕ್ತನಾಗು. ನಿಮ್ಮ ಸಮಾಜದ ಒಂದು ಹಾಡು ಹೇಳುತ್ತದೆ: ಅನುರಾಗ ಕಲ್ಲದೆಯೇ ಒಲಿಯದಿಹ ಪ್ರಭು ನೀನು, ಯಜ್ಞಯಾಗಗಳಿಂದ ಇನ್ನೂ ಫಲವೇನು? ಯಾವುದರಿಂದ ಈ ವಿಧವಾದ ಅನುರಾಗ, ಈ ವಿಧವಾಗಿ ಭಗವಂತನಲ್ಲಿ ಪ್ರೇಮ ಉಂಟಾಗುವುದೋ ಅದಕ್ಕಾಗಿ ಏಕಾಂತದಲ್ಲಿದ್ದು ವ್ಯಾಕುಲನಾಗಿ ಆತನನ್ನು ಪ್ರಾರ್ಥಿಸು ಮತ್ತು ಅಳು. ಹೆಂಡತಿಗೆ ಕಾಯಿಲೆ ಆಗಿದೆ ಅಂತ, ದುಡ್ಡು ನಷ್ಟವಾಗಿದೆ ಅಂತ, ಏನೂ ಕೆಲಸ ಸಿಕ್ಕಲಿಲ್ಲವಲ್ಲ ಅಂತ ಜನ ಒಂದೊಂದು ಬಿಂದಿಗೆ ಕಣ್ಣೀರು ಸುರಿಸುತ್ತಾರೆ. ಭಗವಂತನಿಗಾಗಿ ಯಾರು ಅಳುತ್ತಾರೆ ಹೇಳು ನೋಡೋಣ? ತ್ರೈಲೋಕ್ಯ: ಮಹಾಶಯರೇ, ಜನರಿಗೆ ವಿರಾಮವೆಲ್ಲಿ? ಆಂಗ್ಲ ಧಣಿಗಳ ಸೇವೆ ಮಾಡಬೇಕಾಗಿದೆ. ಪರಮಹಂಸರು: ಒಳ್ಳೆಯದು. ಹಾಗಾದರೆ
ಆತನಿಗೆ ವಕಾಲತ್ತು ವಹಿಸಿಬಿಡು. ಯಾರೇ ಆಗಲಿ ಒಳ್ಳೆಯವರ ಮೇಲೆ ತನ್ನ ಜವಾಬ್ದಾರಿಯನ್ನು ಹೊರಿಸಿದ್ದರೆ ಅವರು ಆತನಿಗೆ ಕೇಡು ಮಾಡುವರೆ. ಹೃತ್ಪೂರ್ವಕವಾಗಿ ಭಾರವನ್ನೆಲ್ಲ ಭಗವಂತನ ಮೇಲೆ ಹಾಕಿ ನಿಶ್ಚಿಂತನಾಗಿ ಇದ್ದುಬಿಡು. ಆತ ನಿನ್ನನ್ನು ಯಾವ ಕೆಲಸವನ್ನು ಮಾಡುವಂತೆ ಪ್ರೇರೇಪಿಸುವನೋ ಅದನ್ನು ಮಾಡು. ಬೆಕ್ಕಿನ ಮರಿಗೆ ಲೆಕ್ಕಾಚಾರ ಬುದ್ಧಿ ಇಲ್ಲ. ಅದು ಸುಮ್ಮನೆ ಮಿಯಾವ್ ಮಿಯಾವ್ ಅನ್ನುತ್ತದೆ. ತಾಯಿ ಬೆಕ್ಕು ಅದನ್ನು ತೆಗೆದುಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ಒಲೆ ಬೂದಿಯೊಳಗೆ ಇಟ್ಟರೆ ಅಲ್ಲಿಯೇ ಸುಮ್ಮನೆ ಬಿದ್ದಿರುತ್ತದೆ. ತಾಯಿ ಬೇಕಾಗಿದ್ದರೆ ಮಾತ್ರ ಕೇವಲ ಮಿಯಾವ್ ಮಿಯಾವ್ ಅನ್ನುತ್ತದೆ. ತಾಯಿ ಬೆಕ್ಕು ಮತ್ತೆ ಅದನ್ನು ತೆಗೆದುಕೊಂಡು ಹೋಗಿ ಮನೆ ಯಜಮಾನನ ಹಾಸಿಗೆ ಮೇಲೆ ಇಟ್ಟಾಗಲೂ ಆ ಮರಿ ಎಂದಿನಂತೆಯೇ ವರ್ತಿಸುತ್ತದೆ. ಕೇವಲ ಮಿಯಾವ್ ಮಿಯಾವ್ ಅನ್ನುತ್ತದೆ. ಸಬ್ಜಡ್ಜಿ. ನಾವು ಗೃಹಸ್ಥರು ಎಲ್ಲಿಯವರೆಗೆ ಈ ಕೆಲಸ ಕಾರ್ಯಗಳನ್ನೇ ಮಾಡಿಕೊಂಡು ಹೋಗಬೇಕು? ಶ್ರೀರಾಮಕೃಷ್ಣರು, ನಿಮಗೆ ಕೆಲಸ ಕಾರ್ಯಗಳೇನೋ ನಿಶ್ಚಯವಾಗಿ ಇದೆ. ಮಕ್ಕಳನ್ನು ಬೆಳೆಸೋದು, ಹೆಂಡತಿಗೆ ಹಿಟ್ಟು ಬಟ್ಟೆ ಹಾಕೋದು, ಆಕೆಗೆ ಆಸ್ತಿ ಇಟ್ಟು ಹೋಗೋದು, ಇವನ್ನೆಲ್ಲ ಮಾಡಬೇಕಾಗಿದೆ. ಇವನ್ನೆಲ್ಲ ಮಾಡದೇ ಇದ್ದರೆ ನೀವು ನಿರ್ದಯಿಗಳು. ಶುಕದೇವಾದಿಗಳು ದಯಾವಂತರಾಗಿದ್ದರು. ಯಾರಲ್ಲಿ ದಯೆ ಇಲ್ಲವೋ ಆತ ಮನುಷ್ಯನೇ ಅಲ್ಲ. ಸಬ್ಜಡ್ಜಿ. ಮಕ್ಕಳನ್ನು ಎಷ್ಟು ಕಾಲ ನೋಡಿಕೊಳ್ಳಬೇಕು? ಶ್ರೀರಾಮಕೃಷ್ಣರು, ಪ್ರಾಪ್ತ ವಯಸ್ಸು ಬರುವವರೆಗೆ. ಮರಿ ದೊಡ್ಡದಾಗಿ ಬೆಳೆದು ತನ್ನ ಯೋಗಕ್ಷೇಮವನ್ನು ತಾನೇ ನೋಡಿಕೊಳ್ಳುವ ಶಕ್ತಿಯನ್ನು ಸಂಪಾದಿಸಿಕೊಂಡಾಗ ತಾಯಿ ಹಕ್ಕಿ ಅದನ್ನು ಕುಟುಕಿ ಓಡಿಸಿಬಿಡುತ್ತದೆ ಮತ್ತು ಅದು ತನ್ನ ಹತ್ತಿರ ಬರಲು ಬಿಡುವುದಿಲ್ಲ. ಎಲ್ಲರೂ ನಗುತ್ತಾರೆ. ಸಬ್ಜಡ್ಜಿ. ಹೆಂಡತಿಯ ಸಂಬಂಧವಾಗಿ ಗಂಡನ ಕರ್ತವ್ಯವೇನು? ಶ್ರೀರಾಮಕೃಷ್ಣರು, ನೀನು ಬದುಕಿಕೊಂಡಿರುವವರೆಗೆ ನೀನು ಆಕೆಗೆ ಧರ್ಮೋಪದೇಶ ನೀಡಬೇಕು ಮತ್ತು ಹಿಟ್ಟು ಬಟ್ಟೆ ಹಾಕಬೇಕು. ಆಕೆ ಪತಿವ್ರತೆಯಾಗಿದ್ದರೆ ನೀನು ಸತ್ತ ನಂತರ ಆಕೆಯ ಜೀವನಾಂಶಕ್ಕೆ ಬೇಕಾಗಬಹುದಾದ ಅನುಕೂಲತೆಗಳನ್ನು ಮೊದಲೇ ಮಾಡಿ ಇರಿಸಬೇಕು. ಆದರೆ ಜ್ಞಾನೋನ್ಮಾದ ಉಂಟಾಗಿಬಿಟ್ಟಿತು ಅಂದರೆ ನಿನಗೆ ಯಾವ ಕರ್ತವ್ಯವೂ ಇಲ್ಲ. ಆಗ ನಿನಗೆ ಮಾರನೇ ದಿನದ ಯೋಚನೆ ಬಾರದೇ ಇದ್ದರೂ ಭಗವಂತ ಅದಕ್ಕಾಗಿ ಯೋಚಿಸುತ್ತಾನೆ. ನಿನಗೆ ಜ್ಞಾನೋನ್ಮಾದ ಬಂದು ಬಿಟ್ಟರೆ ನಿನ್ನ ಸಂಸಾರದವರ ಹಿತಚಿಂತನೆಯನ್ನು ಆತ ಮಾಡುತ್ತಾನೆ. ಜಮೀನುದಾರ ಅಪ್ರಾಪ್ತ ವಯಸ್ಕ ಮಗನನ್ನು ಬಿಟ್ಟು ಸತ್ತರೆ ಕೋರ್ಟಿನಿಂದ ನೇಮಿಸಲ್ಪಟ್ಟ ಅಧಿಕಾರಿ ಆತನ ರಕ್ಷಕನಾಗುತ್ತಾನೆ. ಇವೆಲ್ಲ ಕಾನೂನಿಗೆ ಸಂಬಂಧಪಟ್ಟ ವಿಷಯಗಳು. ನಿನಗೆ ಗೊತ್ತೇ ಇವೆ. ಸಬ್ಜಡ್ಜಿ. ಹೌದು, ನಿಜ. ವಿಜಯ ಗೋಸ್ವಾಮಿ. ಆಹಾ ಆಹಾ, ಎಂಥ ಅಮೂಲ್ಯ ಮಾತುಗಳು. ಯಾರು ಅನನ್ಯ ಮನಸ್ಕನಾಗಿ ಭಗವಂತನ ಚಿಂತನೆ ಮಾಡುತ್ತಾನೋ, ಯಾರು ಆತನ ಪ್ರೇಮದಿಂದ ಉನ್ಮತ್ತನಾಗಿದ್ದಾನೋ ಆತನ ಹೊರೆಯನ್ನು ಭಗವಂತ ಸ್ವಯಂ ತಾನೇ ಹೊತ್ತುಕೊಳ್ಳುತ್ತಾನೆ. ಅಪ್ರಾಪ್ತ ವಯಸ್ಕ ಬಾಲಕನಿಗೆ ತಾನಾಗಿಯೇ ಬಂದು ಒದಗುತ್ತಾನೆ. ಆಹಾ, ಎಂದು ಆ ಅವಸ್ಥೆ ನನಗೆ ಬರುತ್ತದೆ. ಅದು ಯಾರಿಗೆ ದೊರೆತಿದೆಯೋ ಅವರು ಎಂಥ ಭಾಗ್ಯಶಾಲಿಗಳು. ತ್ರೈಲೋಕ್ಯ. ಮಹಾಶಯರೇ, ಸಂಸಾರದಲ್ಲಿದ್ದರೆ ಯಥಾರ್ಥ ಜ್ಞಾನ ದೊರಕುವುದೇ? ಭಗವಂತನ ಸಾಕ್ಷಾತ್ಕಾರ ದೊರಕುವುದೇ? ಶ್ರೀರಾಮಕೃಷ್ಣರು ನಗುತ್ತಾ ನಗುತ್ತಾ, ನಿನಗೇಕೆ ಚಿಂತನೆ? ನೀನು ಜೋನಿ ಬೆಲ್ಲ ಗಟ್ಟಿ ಎರಡನ್ನೂ ತಿನ್ನುತ್ತಿದ್ದೀಯೆ. ಎಲ್ಲರೂ ನಗುತ್ತಿದ್ದಾರೆ. ಭಗವಂತನಲ್ಲಿ ಮನಸ್ಸನ್ನಿಟ್ಟು ಸಂಸಾರದಲ್ಲಿ ಇದ್ದೀಯೆ. ಸಂಸಾರದಲ್ಲಿದ್ದರೆ ಏಕೆ ಆತನ ಸಾಕ್ಷಾತ್ಕಾರ ದೊರಕದು? ನಿಶ್ಚಯವಾಗಿ ದೊರಕುತ್ತದೆ. ತ್ರೈಲೋಕ್ಯ. ಸಂಸಾರದಲ್ಲಿಯೂ ಜ್ಞಾನ ದೊರೆತಿದೆ ಎಂಬುದಕ್ಕೆ ಚಿಹ್ನೆಗಳೇನು? ಶ್ರೀರಾಮಕೃಷ್ಣರು, ಪ್ರೇಮಾಶ್ರು ಮತ್ತು ಪುಲಕ. ಆತನ ದಿವ್ಯ ನಾಮವನ್ನು ಕೇಳುವುದೇ ತಡ. ಶರೀರದಲ್ಲಿ ರೋಮಾಂಚನ ಉಂಟಾಗುತ್ತದೆ. ಕಣ್ಣಿಂದ ಪ್ರೇಮಾಶ್ರು ಸುರಿಯಲಾರಂಭಿಸುತ್ತದೆ. ಎಲ್ಲಿಯವರೆಗೆ ವಿಷಯಾಸಕ್ತಿ ಇರುವುದೋ, ಕಾಮಕಾಂಚನದ ಮೇಲೆ ಪ್ರೀತಿ ಇರುವುದೋ ಅಲ್ಲಿಯವರೆಗೆ ದೇಹ ಬುದ್ಧಿ ಹೋಗದು. ವಿಷಯಾಸಕ್ತಿ ಎಷ್ಟೆಷ್ಟು ಮಟ್ಟಿಗೆ ಕಡಿಮೆಯಾಗುವುದೋ ಅಷ್ಟಷ್ಟು ಮಟ್ಟಿಗೆ ಆತ್ಮಜ್ಞಾನದ ಕಡೆ ಮುಂದುವರಿಯಬಹುದು. ದೇಹ ಬುದ್ಧಿ ಕೂಡ ಕಡಿಮೆಯಾಗುತ್ತದೆ. ವಿಷಯಾಸಕ್ತಿ ಬೇರು ಸಹಿತ ಹೊರಟು ಹೋದರೆ ಆತ್ಮಜ್ಞಾನ ದೊರಕುತ್ತದೆ. ಆಗ ಆತ್ಮ ಬೇರೆ, ದೇಹ ಬೇರೆ ಎಂಬ ಬೋಧೆಯಾಗುತ್ತದೆ. ತೆಂಗಿನಕಾಯಿಯ ನೀರು ಇಂಗದ ಮುನ್ನ ಅದನ್ನು ಮಚ್ಚಿನಿಂದ ಕತ್ತರಿಸಿ
ತಿರುಳನ್ನು ಪ್ರತ್ಯೇಕ, ಕರಟವನ್ನು ಪ್ರತ್ಯೇಕ ಮಾಡಬೇಕಾದರೆ ಕಷ್ಟಪಡಬೇಕಾಗುತ್ತದೆ. ಆದರೆ ಒಳಗೆ ನೀರು ಇಂಗಿ ಹೋಗಿಬಿಟ್ಟಿತು ಎಂದರೆ ತಿರುಳು ಒಳಗೆ ಸುಮ್ಮನೆ ಗಡಗಡ ಎಂದು ಶಬ್ದ ಮಾಡುತ್ತದೆ. ಅದು ಕರಟದಿಂದ ಬೇರೆಯಾಗಿದೆ. ಇದನ್ನು ತೆಂಗಿನ ಗಿಟುಕು ಅನ್ನುತ್ತಾರೆ. ಭಗವಂತನನ್ನು ಪಡೆದರೆ ವ್ಯಕ್ತಿಯಲ್ಲಿ ಈ ಚಿಹ್ನೆ ಕಂಡುಬರುತ್ತದೆ. ಆತ ತೆಂಗಿನ ಗಿಟಕಿನೋಪಾದಿಯಲ್ಲಿ ಆಗಿಬಿಡುತ್ತಾನೆ. ದೇಹ ಬುದ್ಧಿ ಹೊರಟು ಹೋಗುತ್ತದೆ. ದೇಹದ ಸುಖ ದುಃಖವು ತನ್ನ ಸುಖ ದುಃಖ ಎಂಬ ಭಾವನೆ ಆತನಿಗೆ ಉಂಟಾಗದು. ಆ ವ್ಯಕ್ತಿ ದೇಹದ ಸುಖವನ್ನು ಇಚ್ಛಿಸುವುದಿಲ್ಲ. ಜೀವನ್ಮುಕ್ತನಾಗಿ ಸುತ್ತಾಡುತ್ತಾನೆ. ಕಾಳಿಯ ಭಕ್ತ ನಿತ್ಯಾನಂದಮಯ ಜೀವನ್ಮುಕ್ತ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.